ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧದ ಎಫೆಕ್ಟು ಗ್ಯಾಸ್ ಸಿಲಿಂಡರ್ ಮೇಲೆ ಬಿದ್ದಿರತಕ್ಕಂಥದ್ದು. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ಗಳು ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬಹುತೇಕ ಹೋಟ್ಲುಗಳು ಕೂಡ ಬಂದ್ ಆಗುವಂತಕ್ಕೆ ತಲುಪಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಕೊಪ್ಪಳದ ಕಿಮ್ಸ್ನ ಏನು ಮೆಸ್ ಇದೆ, ಆ ಮೆಸ್ ಕೂಡ ಇದೀಗ ಬಂದಾಗಿರ್ತಕ್ಕಂಥದ್ದು. ಬೆಳಗ್ಗೆ ಬಹುತೇಕ ಎಲ್ಲ ಕೂಡ ಸಿಲಿಂಡರ್ಗಳು ಖಾಲಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು ಮಧ್ಯಾಹ್ನ ವಿದ್ಯಾರ್ಥಿಗಳಿಗೆ ಮೆಸ್ ಇಲ್ಲ, ಅಡುಗೆ ಕೂಡ ಮಾಡಿಲ್ಲ. ನೋಡ್ಬೋದು ನಾವು ದೃಶ್ಯದಲ್ಲಿ ಇರತಕ್ಕಂಥ ಎಲ್ಲ ಸಿಲಿಂಡರ್ಗಳು ಕೂಡ ಈಗಾಗಲೇ ಖಾಲಿ ಆಗಿರ್ತಕ್ಕಂಥದ್ದು. ಏನು ಪ್ರತಿದಿನ ಕೂಡ 3 ರಿಂದ 4 ಸಿಲಿಂಡರ್ಗಳಷ್ಟು ಇವರಿಗೆ ಅವಶ್ಯಕತೆ ಇತ್ತು. ಈಗಾಗಲೇ ಬೆಳಗಿನ ತಿಂಡಿಗೆ ಎಲ್ಲ ಸಿಲಿಂಡರ್ಗಳು ಕೂಡ ಖಾಲಿಯಾಗಿವೆ. ಕಳೆದ 3-4 ದಿನಗಳಿಂದ ಕೂಡ ಸರಿಯಾಗಿ ಸಪ್ಲೈ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗ್ಗೆ ಕೇವಲ ಟಿಫಿನ್ ಮಾತ್ರ ಮಾಡಿರ್ತಕ್ಕಂಥ ಇದೀಗ ಊಟ ಇದರ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಹೊರಗಡೆ ಊಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಸುಮಾರು 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಮೆಸ್ನಲ್ಲಿ ಊಟವನ್ನು ಮಾಡ್ತಾರೆ. ಆದರೆ ಇದೀಗ ಸಿಲಿಂಡರ್ ಇರದೇ ಕಾರಣಕ್ಕಾಗಿ ಇಲ್ಲಿ ಅಡುಗೆಯನ್ನು ಮಾಡಿಲ್ಲ. ಈಗಾಗಲೇ ತರಕಾರಿಗಳು ಕೂಡ ಇರ್ತಕ್ಕಂಥದ್ದು ನಾವೀಗ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಆದರೆ ಅಡುಗೆಯನ್ನು ಮಾಡಲಿಕ್ಕೆ ಸಿಲಿಂಡ್ರು ಇರದೇ ಇರೋ ಕಾರಣಕ್ಕಾಗಿ ಈಗ ಮಧ್ಯಾಹ್ನದ ಅಡುಗೆಯನ್ನು ಮಾಡಿಲ್ಲ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಬಂದಾಗಿರ್ತಕ್ಕಂಥದ್ದು. ಇರ್ತಕ್ಕಂಥ ಅಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ಗಳು ತೆಗೆದುಕೊಂಡು ಬಂದು ಅವರು ಅಡುಗೆಯನ್ನು ಮಾಡಿದರು. ಆದರೆ ಅವು ಕೂಡ ಈಗ ಸಿಗದೇ ಇರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಈಗ ಮೆಸ್ ಬಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತೀನಿ. ಪ್ರತಿದಿನ ಇಷ್ಟೊತ್ತಿಗಾಗಲೇ ವಿದ್ಯಾರ್ಥಿಗಳಲ್ಲಿ ಊಟವನ್ನು ಮಾಡಲಿಕ್ಕೆ ಬರ್ತಾ ಇದ್ರು. ಆದರೆ ಇಂದು ಮಧ್ಯಾಹ್ನ ಅಡುಗೆ ಮಾಡದೇ ಇರೋ ಕಾರಣಕ್ಕಾಗಿ ಯಾರೂ ಕೂಡ ಒಬ್ಬ ವಿದ್ಯಾರ್ಥಿಗಳು ಕೂಡ ಈ ಕಡೆ ಸುಳಿದಿಲ್ಲ. ಇದಕ್ಕೆ ಪ್ರಮುಖವಂತ ಕಾರಣ ಅಂತ ಹೇಳಿದ್ರೆ ಏನು ಮೆಸ್ನಲ್ಲಿ ಸಿಲಿಂಡರ್ಗಳ ಕೊರತೆ ಇರೋ ಕಾರಣಕ್ಕಾಗಿ ಕೊಪ್ಪಳದ ಕಿಮ್ಸ್ ಆಸ್ಪತ್ರೆಯ ಏನು ವಿದ್ಯಾರ್ಥಿಗಳ ಹಾಸ್ಟೆಲ್ ಇದೆ, ಬಾಯ್ಸ್ ಹಾಸ್ಟೆಲ್ ಜೊತೆಗೆ ಗರ್ಲ್ಸ್ ಹಾಸ್ಟೆಲಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಅಡುಗೆಯನ್ನು ಮಾಡಿಲ್ಲ ಮಧ್ಯಾಹ್ನ ಕಾರಣಕ್ಕಾಗಿ. ಈ ಕಾರಣಕ್ಕಾಗಿ ಈಗ ಬಹುತೇಕ ಮೆಸ್ ಎಲ್ಲವೂ ಕೂಡ ಖಾಲಿ ಇರ್ತದೆ. ಒಬ್ಬ ವಿದ್ಯಾರ್ಥಿ ಕೂಡ ಈ ಕಡೆ ಸುಳಿದಿಲ್ಲ. ಮಧ್ಯಾಹ್ನದ ಅಡುಗೆ ಮಾಡಿದ ಕಾರಣಕ್ಕಾಗಿ ಈಗ ವಿದ್ಯಾರ್ಥಿಗಳು ಹೊರಗಡೆ ಊಟ ಮಾಡಬೇಕಂತ ಒಂದು ಅನಿವಾರ್ಯತೆ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು. ಇಲ್ಲಾದರೆ ಅವರಿಗೆ ಕಡಿಮೆ ಹಣದಲ್ಲಿ ಈ ಒಂದು ಮೆಸ್ನಲ್ಲಿ ಅವರಿಗೆ ಊಟ ಸಿಗ್ತಾ ಇತ್ತು. ಆದರೆ ಇದೀಗ ಹೊರಗಡೆ ಹೆಚ್ಚಿನ ದುಬಾರಿ ಹಣವನ್ನು ನೀಡಿ ವಿದ್ಯಾರ್ಥಿಗಳು ಊಟ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಪ್ರತಿದಿನವೂ ಕೂಡ ಸುಮಾರು ಒಂದು 3 ರಿಂದ 4 ಸಿಲಿಂಡರ್ ಅಷ್ಟು ಅವರಿಗೆ ಬೇಕಾಗ್ತಾ ಇತ್ತು. ಆದರೆ ಇದೀಗ ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ತೆಗೆದುಕೊಂಡು ಬಂದು ಅಡುಗೆಯನ್ನು ಮಾಡಿದ್ದಾರೆ ಬೆಳಗ್ಗೆಯವರಿಗೂ ಕೂಡ. ಆದರೆ ಮಧ್ಯಾಹ್ನದ ಅಡುಗೆ ಮಾಡಬೇಕು ಅಂತ ಅವರಿಗೆ ಸಿಲಿಂಡರ್ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಹೊರಗಡೆ ಊಟ ಮಾಡುವಂಥ ಪರಿಸ್ಥಿತಿ ಮಾಡ್ತಕ್ಕಂಥ. ಒಟ್ಟಿನಲ್ಲಿ ಏನು ಸಿಲಿಂಡರ್ಗಳ ಕೊರತೆಯಿಂದಾಗಿ ಇದೀಗ ಕೊಪ್ಪಳದ ಕಿಮ್ಸ್ ಆಸ್ಪತ್ರೆ, ಕಿಮ್ಸ್ ಏನು ಕಾಲೇಜ್ ಇದೆ, ಆ ಒಂದು ಕಿಮ್ಸ್ ಕಾಲೇಜ್ನ ವಿದ್ಯಾರ್ಥಿಗಳ ಮೆಸ್ ಇದೀಗ ಬಂದಾಗಿರ್ತಕ್ಕಂಥದ್ದು. ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡ ಶೆಲಗಾರ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.